ತಕ್ಷಣ ನಮಗ್ ನೆನಪಾಗೋದು ಎಲ್ಲ ನಮ್ಮ ಹುಡುಗರು ಕ್ರಿಕೆಟ್ ಆಡ್ತಾ ಇರ್ತಾರೆ ಗ್ರೌಂಡ್ ಅಲ್ಲಿ, ಎಲ್ಲಿ ನೋಡಿದ್ರು ಹುಡುಗರು ಅಷ್ಟೇ ಕ್ರಿಕೆಟ್ ಆಡ್ತಾ ಇರ್ತಾರೆ ಅಂತ. ಅದು ಸುಳ್ಳು. ಹುಡುಗರು ಅಷ್ಟೇ ಅಲ್ಲ, ಹುಡುಗಿರು ಅವ್ರಿಗೇನು ಕಡಿಮೆ ಇಲ್ಲ ಅಂತ ತೋರಿಸೋದಕ್ಕೆ ವಿ ಹ್ಯಾವ್ ವಂಡರ್ಫುಲ್ ಕ್ರಿಕೆಟರ್ಸ್ ಹೂ ಇಸ್ ಹಿಯರ್ ಇನ್ ಫ್ರಂಟ್ ಆಫ್ ದ ಸ್ಟೇಜ್. ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ವಿತ್ ಅಸ್ ಟುಡೇ. ಸೊ ಅವರಿಗೆ ಆತ್ಮೀಯವಾದ ಸ್ವಾಗತ. ಅದ್ರ ಜೊತೆಗೆ ವೇದಿಕೆ ಮುಂಭಾಗ ಬಹಳಷ್ಟು ಗೌರವಾನ್ವಿತರಿದ್ದಾರೆ. ನಾರಾಯಣ್ ಗೌಡ್ರು ಸರ್ ಇದ್ದಾರೆ, ಪೂರ್ವಾಂಕರ ಸಿಇಒ ಇದ್ದಾರೆ, ಜೊತೆಗೆ ನಮ್ಮ ಸತೀಶ್ ಸರ್ ಇದ್ದಾರೆ, ಸುರೇಶ್ ಸರ್ ಇದ್ದಾರೆ. ಸೊ ಅವರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಪ್ರೀತಿದಾಯಕ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಸ್, ಅದ್ರ ಜೊತೆಗೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಹ ಇದ್ದಾರೆ. ಸೊ ಅವರಿಗೂ ಸಹ ಪ್ರೀತಿದಾಯಕ ಸ್ವಾಗತ. ಸೊ ಹೆಣ್ಮಕ್ಳು ಕಾರ್ಯಕ್ರಮ, ಹೆಣ್ಮಕ್ಳು ಒಂದು ಪ್ರೀಮಿಯರ್ ಲೀಗ್ ಆಗಿರೋದ್ರಿಂದ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳಷ್ಟು ಜನ ಹೆಣ್ಮಕ್ಳು ಬರ್ಬೇಕಾಗಿತ್ತು. ಗಂಡ್ಮಕ್ಳು ಜಾಸ್ತಿ ಕಾಣಿಸ್ತಾ ಇದಾರೆ, ಇಲ್ಲಿ ಪರವಾಗಿಲ್ಲ. ಬಟ್ ಹೆಣ್ಮಕ್ಳೇ ಸ್ಟ್ರಾಂಗು ಅಂತ ತೋರಿಸ್ಬೇಕಲ್ವಾ ನಾವು. ನಮ್ಮ ಅಪ್ಪು ಹೇಳಿದ್ದಾರೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಹೇಳಿದ್ದಾರೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಸೊ ಹೆಣ್ಮಕ್ಳೆಲ್ಲ ಒಂದ್ ಸ್ವಲ್ಪ ಜೋರಾಗಿ ಸೌಂಡ್ ಮಾಡ್ಬಿಡಿಯಪ್ಪ, ತೋರಿಸ್ಬಿಡೋಣ. Once again, come on, all beautiful ladies out there, make some noise, ಜೋರಾಗಿ. Wonderful. So QPL ಗೆ ಸಪೋರ್ಟ್ ಆಗಿ ನಿಂತಿರುವಂತ ಎಲ್ಲ ಗಂಡ್ ಮಕ್ಳು ಒಂದ್ಸತಿ ಜೋರಾಗಿ ಸೌಂಡ್ ಮಾಡಬೇಕು. ಸೊ ಏನ್ ನೋಡಿ, ಅವ್ರೊಬ್ರೆ ಮಾಡಿದ್ದು ಬೇಡ, ನಾವು ಸೌಂಡ್ ಮಾಡಲ್ಲ, ಸೈಲೆಂಟ್ ಆಗಿ ಹಿಂದಗಡೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ ಅಂತ ನಮ್ ಗಂಡ್ ಮಕ್ಳು. ಎನಿವೇಸ್, ಸೊ ಇಲ್ಲಿ ನಮ್ಮ ಕನ್ನಡದ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮೆಲ್ಲರ ನೆಚ್ಚಿನ ನಾರಾಯಣ್ ಗೌಡ್ರು ಸರ್ ಇದ್ದಾರೆ. ಕನ್ನಡಕ್ಕಾಗಿ, ಕನ್ನಡಕ್ಕೋಸ್ಕರ ಪ್ರತಿನಿತ್ಯ ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ಹೋರಾಡಿದಂತ ಅಭೂತಪೂರ್ಣ ವ್ಯಕ್ತಿ ಅಂತಾನೆ ಹೇಳ್ಬೋದು. ಜೋರಾದ ಚಪ್ಪಾಳೆ. ಕನ್ನಡದ ನೆಲದಲ್ಲಿ ಹುಟ್ಟಿರುವಂತ ನಾವು ಕನ್ನಡದ ಕೀರ್ತಿಯನ್ನ, ಕನ್ನಡದ ಮೆರುಗನ್ನ ಹೆಚ್ಚಿಸುವಂತ ಒಂದು ಅದ್ಭುತವಾದಂತ ಕೆಲಸವನ್ನ ನಾವೆಲ್ಲರ ಪರವಾಗಿ ಅವರೊಬ್ಬರೇ ನಿಂತು ಮಾಡ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಸರ್. ಇತ್ತೀಚೆಗಷ್ಟೇ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕದಲ್ಲಿ ಸೊ ಎಲ್ಲ ನೇಮ್ ಬೋರ್ಡ್ಗಳು ಕನ್ನಡದಲ್ಲಿ ಇರಲೇಬೇಕು ಅನ್ನುವಂತ ಒಂದು ಏನು ಸ್ಟ್ರೈಕ್ ಮಾಡಿದ್ರು. ಸೊ ನಿಜವಾಗ್ಲೂ ಎಲ್ಲೇ ನೋಡಿದ್ರು, ಮಾಲ್ ಅಲ್ಲಿ ಆಗಿರ್ಬೋದು ಅಥವಾ ಪ್ರತಿಯೊಂದ್ ಕಡೆ ಹೋದ್ರು ಕನ್ನಡದ ಬೋರ್ಡ್ ಅನ್ನ ನೋಡೋಕೆ ಬಹಳ ಹೆಮ್ಮೆ ಆಗುತ್ತೆ. ಅದರಿಂದ ಇರುವಂತಹ ಸೂಪರ್ ಹೀರೋ ನಮ್ಮ ನಾರಾಯಣ ಗೌಡ್ರು ಸರ್. ಸೊ ಹ್ಯಾಟ್ಸ್ ಆಫ್ ಅವರ ಒಂದು ಅದ್ಭುತವಾದಂತ ಒಂದು ಕೆಲಸಕ್ಕೆ. ಆ ದೇವರು ಕನ್ನಡಾಂಬೆ ಇನ್ನು ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ ಅವರಿಗೆ ಅಂತ ನಾವೆಲ್ಲರೂ ಆಶಿಸ್ತೀವಿ. ಸೊ ತಡ ಮಾಡಿದರೆ QPL ಯಾಕೆ ನಡೀತಾ ಇದೆ, ಅದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿದ್ದೀವಿ. ಸೊ ಯೂಶಲಿ ಹುಡುಗರಷ್ಟೇ ಕ್ರಿಕೆಟ್ ಆಡ್ತಾರೆ ಅಂತ ನೀವೆಲ್ಲರೂ ಅನ್ಕೊಂಡಿರ್ತೀರಾ. ಇಲ್ಲ, ಹೆಣ್ಮಕ್ಳು ಆಡ್ಬೋದು. ಅದು ಸೆಲೆಬ್ರಿಟೀಸ್, ನಮ್ಮ ಕನ್ನಡದ ಸೆಲೆಬ್ರಿಟೀಸ್, ಟೆಲಿವಿಷನ್ ಹೀರೋಯಿನ್ಸು, ಅದ್ರ ಜೊತೆಗೆ ನಮ್ಮ ಫಿಲ್ಮ್ ಇಂಡಸ್ಟ್ರಿ, ಜೊತೆಗೆ ಮಾಡೆಲ್ಸ್ ಎಲ್ಲರೂ ಒಟ್ಟುಗೂಡಿ ನಮ್ಮ QPL ಅಲ್ಲಿ ನಿಮ್ಮ ಮುಂದೆ ಬಾಕ್ಸ್ ಕ್ರಿಕೆಟ್ ಲೀಗ್ ಅಂತಾನೆ ಹೇಳ್ಬೋದು. ನಿಮ್ಮ ಮುಂದೆ ಒಂದು ನಮ್ಮ ಸೆಲೆಬ್ರಿಟೀಸ್ ಎಲ್ಲರೂ ಕ್ರಿಕೆಟ್ ಅನ್ನ ಆಡ್ತಾರೆ. ನೋಡಕ್ಕೆ ಬಹಳ ಚೆನ್ನಾಗಿರುತ್ತೆ. ಅಷ್ಟೇ ನೀವೆಲ್ಲರೂ ಮಜಾನು ಮಾಡ್ಬೋದು. ಸೊ ಏನಂದ್ರೆ ನಮ್ಮ ಒಂದು ಇಂಟೆನ್ಷನ್ ಏನಂದ್ರೆ ಎಲ್ಲ ಆರ್ಟಿಸ್ಟ್ ಅನ್ನು ಬಹಳ ಸ್ಟ್ರೆಸ್ ಅಲ್ಲಿ ಇರ್ತಾರೆ ನಮ್ಮ ಆರ್ಟಿಸ್ಟ್ಗಳು. ಯಾಕಂದ್ರೆ ಎಲ್ಲರನ್ನ ತೆರೆ ಮೇಲೆ ರಂಜಿಸ್ತಾರೆ, ಆದ್ರೆ ಆ ಒಂದು ಕೆಲಸ ಇದೆಯಲ್ಲ ಬಹಳ ಕಷ್ಟಕರವಾದಂತ ಕೆಲಸ ನಿಜವಾಗ್ಲು. ಸೊ ಆದ್ರಿಂದ ಅವ್ರಿಗೂ ಒಂದು ರಿಲೀಫ್ ಇರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ QPL ಅನ್ನ ಮಾಡ್ತಾ ಇದಾರೆ ಹೆಣ್ಮಕ್ಳಿಗೋಸ್ಕರ. ಅದರ ಜೊತೆಗೆ ಸೊ ರಂಗ ಸೌರಭ ಅಂತ ಒಂದು ತಂಡ ಇದೆ. ಸೊ ರಂಗ ಸೌರಭದ ತಂಡದಿಂದ ಪ್ರತಿ ವರ್ಷ ಸೌರಭ ಅನ್ನುವಂತ ಒಂದು ಅದ್ಭುತವಾದಂತ ಬೃಹದಾಕಾರದ ಕಾಂಪಿಟೇಷನ್ ನಡೆಯುತ್ತೆ. ಸೊ ಇದನ್ನ ಮಾಡೋದು ನಮ್ಮ ಪ್ರಮೋದ್ ಶೆಟ್ಟಿ ಸರ್ ಅವರು. ಸೊ ಅವರು ಸುಮಾರು 50ರಿಂದ 60 ಕಾಲೇಜ್ಗಳು ಪ್ರತಿ ವರ್ಷ ಈ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾರೆ. ಸೊ ಏನಪ್ಪಾ ಇದು ಕಾಂಪಿಟೇಷನ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಈ ಕಾಂಪಿಟೇಷನ್ ಅಲ್ಲಿ ಡ್ರಾಮಾ ಕಾಂಪಿಟೇಷನ್ ಗಳು ನಡೆಯುತ್ತೆ. ಸೊ ಹೊಸದಾಗಿ ಸೊ ತಮ್ಮಲ್ಲಿ ಕಲೆ ಇರುವಂತ, ಸೊ ಹೊಸದಾಗಿ ಆಕ್ಟಿಂಗ್ ಮಾಡಬೇಕು ಅನ್ನೋರು ಏನಾದ್ರು ಇದ್ರೆ, ಅವರಲ್ಲಿ ಕಲೆ ಇದ್ರೆ ಅವ್ರು ಬಂದು ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬಹುದು. ಸುಮಾರು 50 to 60 ಕಾಲೇಜಸ್ ಭಾಗವಹಿಸ್ತಾರೆ. ಇದಕ್ಕೆ ಬಹಳಷ್ಟು ದುಡ್ಡಂತೂ ಖರ್ಚಾಗುತ್ತೆ, ಇಲ್ಲ ಅಂತಿಲ್ಲ. ಸೊ ಆದ್ರಿಂದ ನಮ್ಮ QPL ಅಲ್ಲಿ ಏನು ಒಂದು ಹಣ ಬರುತ್ತೆ, ಎಲ್ಲ ಹಣವನ್ನ ಸೊ ನಮ್ಮ ಸೌರಭ ಕಾಂಪಿಟೇಷನ್ ಗೆ ಮೀಸಲಿಡಲಾಗ್ತಾ ಇದೆ. ಇದೊಂದು ಅದ್ಭುತವಾದಂತ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸೊ ನಮ್ಮ QPL ನ ತಂಡ ಅದ್ಭುತವಾಗಿ ಒಂದು ಕ್ರಿಯೇಟಿವ್ ಫ್ರೆಂಡ್ಸ್ ಅಂತಾನೆ ಹೆಸರಿಟ್ಕೊಂಡಿದ್ದಾರೆ. ಸೊ ಹೊಸದಾದಂತ ಒಂದು ಸುಂದರವಾದ ಕಾರ್ಯಕ್ರಮಗಳನ್ನ ನಿಮ್ಮ ಮುಂದೆ ತರ್ತಾರೆ ಮುಂದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಸೊ ಶಿವನಿಗೆ ಕೇವಲ 21 ಸಲ ಓಂ ನಮಃ ಶಿವಾಯ ಅಂತ ಹೇಳಿ ಬರೀ ನೀರಿನಿಂದ ಅಭಿಷೇಕ ಮಾಡಿದ್ರೆ ಸಾಕಂತೆ, ಶಿವನಿಗೆ ಕೇಳಿದೆಲ್ಲ ಕೊಡ್ತಾನಂತೆ. ಸೊ ಅಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ, ನಮ್ಮ ಕಾರ್ಯಕ್ರಮದಲ್ಲಿ ಶಿವನ ನೃತ್ಯದ ಮುಖಾಂತರ ನಾವು ಕಾರ್ಯಕ್ರಮದ ಶುಭಾರಂಭವನ್ನ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ನಮ್ಮ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಒಂದು ಸೂಪರ್ ಹಿಟ್ ಆಗುತ್ತೆ ಅನ್ನೋದಕ್ಕೆ ಡೌಟೇ ಇಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಸಂಪೂರ್ಣವಾದ ಕ್ರಿಯೇಟಿವ್ ಫ್ರೆಂಡ್ಸ್ ಅವರಿಗೆ.
ಜೊತೆಗೆ ಮಿತ್ರರಾದಂತಹ ಶ್ರೀ ಪ್ರಮೋದ್ ಶೆಟ್ಟಿ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಸೊ ನಮ್ಮ ಕನ್ನಡ ಚಿತ್ರರಂಗದ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಪ್ರಮೋದ್ ಶೆಟ್ಟಿ ಸರ್ ಅವರು ಮತ್ತು ಮಹೇಶ್ ಕುಮಾರ್ ಗೌಡ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ನಾವು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಕನ್ನಡಕ್ಕಾಗಿ ಓಡಾಡ್ತಿರುವಂತ ಅದ್ಭುತವಾದಂತ ನಮ್ಮ ಪ್ರಖ್ಯಾತ ಉದ್ಯಮಿ ಸಹ ಹೌದು ಮಹೇಶ್ ಗೌಡ ಸರ್ ಅವರು. ಇವರಿಷ್ಟು ಜನ ನಮ್ಮ ಕ್ರಿಯೇಟಿವ್ ಫ್ರೆಂಡ್ಸ್ ಕಡೆಯಿಂದ QPL 2024 ಇವತ್ತು ನಡೀತಾ ಇದೆ. ಇದರ ಒಂದು ರೂವಾರಿಗಳು ಅಂತ ಹೇಳ್ಬೋದು. ಜೋರಾದ ಚಪ್ಪಾಳೆ ಮುಖಾಂತರ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರೋದು ಮಹೇಶ್ ಗೌಡ್ರು. ನಾವು ಬರೀ ಸೆಲೆಬ್ರಿಟಿ ಹೆಸರು ಒಂದಿರುತ್ತಲ್ಲ ಆ ತರ ಬಂದು ಹೋಗುವಂತ ಒಂದು ಕಲಾವಿದ ಅಷ್ಟೇ. ಸೊ ಈ QPL ಮಾಡಬೇಕು ಅಂತ ಮೊದಲನೇದಾಗಿ ಪ್ಲಾನ್ ಬಂದಾಗ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅನ್ನೋದು ಮಾಡಬೇಕು ಅಂತ ಬಂದಾಗ ತುಂಬಾ ಕ್ವೆಶನ್ ಮಾರ್ಕ್ ಗಳಿತ್ತು. ಅಂದ್ರೆ ಲೆದರ್ ಬಾಲ್ ಆಡಿಸ್ಬೇಕಾ ಇವ್ರ ಹತ್ರ, ಹೀರೋಯಿನ್ಗಳು ಲೆದರ್ ಬಾಲ್ ಗೇಮ್ ಆಡ್ತಾರ ಇಲ್ವಾ ಅನ್ನೋದು. ಸೊ ಅದಕ್ಕೆ ಹೇಳೋದು ಯಾವ್ದನ್ನು ಪ್ರಯತ್ನ ಮಾಡದೇ ಇದ್ರೆ ನಮ್ಗೆ ಗೊತ್ತಾಗದು ಹೇಗೆ ಅಂತ. ಫಸ್ಟ್ ಆಫ್ ಆಲ್ ಯಾರ್ಯಾರಿಗೆ ಆಡಕ್ ಬರುತ್ತೆ ಇಂಡಸ್ಟ್ರಿಲಿ ಅನ್ನೋದು ಕೂಡ ನಮಗ್ ಗೊತ್ತಿಲ್ಲ, ಅಥವಾ ಯಾರ್ಯಾರು ಕಲಿಯುವ ಇಂಟ್ರೆಸ್ಟ್ ಇದೆ ಅನ್ನೋದು ಕೂಡ ನಮಗ್ ಗೊತ್ತಿಲ್ಲ. ಸೊ ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಒಂದ್ ಇವೆಂಟ್ ಶುರು ಆಗ್ಬೇಕು. ಸೊ ಆ ಶುರು ಅಂಬೆಗಾಲು ಇವತ್ತು QPL ಇಡ್ತಾ ಇದೆ. ಸೊ ಜೂನ್ ತಿಂಗಳಲ್ಲಿ ಈ ಟೂರ್ನಮೆಂಟ್ ನ ಮಾಡುವಂತ ಎಲ್ಲ ಆಯೋಜನೆಯನ್ನ ಹಾಕೊಂಡಿದ್ದಾರೆ ಹುಡುಗರು. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರಾಗಿರ್ಬೋದು ಅಥವಾ ಆಂಕರರ್ಸ್ ಆಗಿರ್ಬೋದು ಅಥವಾ ಟಿವಿ ಆಂಕರರ್ಸ್, ನ್ಯೂಸ್ ಆಂಕರರ್ಸ್, ಹಾಗೆ ಇನ್ನೂ ಹಲವಾರು ಕ್ಷೇತ್ರ ಮಾಡೆಲ್ಸ್ ಆಗಿರ್ಬೋದು, ಎಲ್ಲಾರ್ಗು ಅವಕಾಶ ಕೊಡಬೇಕು. ಅವ್ರು ಆಡ್ತಾರೋ ಆಡಲ್ವೋ ಅವ್ರ ಅಭ್ಯಾಸ ಮಾಡುವಂತ ಇಂಟ್ರೆಸ್ಟ್ ಇದ್ರೆ ಸಾಕು. ಯಾಕೆಂದ್ರೆ ಇವರು ನಾಳೆ ದಿನ ಇಂಡಿಯಾಗೆ ಕ್ರಿಕೆಟರ್ಸ್ ಆಗಿ ಹೋಗ್ತಾರೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ಇವ್ರನ್ನ ನೋಡಿಕೊಂಡು ಹೊಸ ಜನರೇಷನ್ ಅವರು ಹೆಣ್ಮಕ್ಳು ಕ್ರಿಕೆಟ್ ನ ಕಲಿಯೋಕೆ ಉತ್ಸಾಹ ತೋರಿಸ್ಲಿ, ಅವ್ರ ಪೇರೆಂಟ್ಸ್ ಅವ್ರನ್ನ ಮುಂದೆ ಕ್ರಿಕೆಟ್ ಆಡೋದಕ್ಕೆ ತರಲಿ. ಬರೀ ಗಂಡ್ಮಕ್ಳೇ ಆಡ್ತಿದ್ದಾರೆ ಹೇಳೋದೇ ಬೇಡ ಅನ್ಸುತ್ತೆ. RCB ಇಷ್ಟು ವರ್ಷದಿಂದ ಒದ್ದಾಡ್ತಾ ಇದ್ವಿ, ಆದ್ರೆ ಈ ವರ್ಷ ಗೆದ್ಕೊಂಡ್ ಬಂದಿದ್ದು ಹೆಣ್ಮಕ್ಳು. ಸೊ ಅದು ಒಂದು ತುಂಬಾ ಅದ್ಭುತವಾದ ಒಂದು ಬೆಳವಣಿಗೆ. ಸೊ ಈ ಬೆಳವಣಿಗೆ ನಿಮ್ಮಂತ ಕಲಾವಿದರು ಯಾರ್ಯಾರು ಹೀರೋಯಿನ್ಸ್ ಇವತ್ತು ಸಪೋರ್ಟ್ ಮಾಡೋದಕ್ಕೆ ಇಲ್ಲಿ ಬಂದು ನಿಂತಿದ್ದೀರಿ, ನಿಮ್ಮಿಂದ ನಿಮ್ಮ ಹಾರೈಕೆಯಿಂದ ಅಥವಾ ನಿಮ್ಮನ್ನ ನೋಡಿ ಉತ್ತೇಜನ ಪಡ್ಕೊಂಡು ಹಲವಾರು ಹೆಣ್ಮಕ್ಳು ಶಾಲೆಯಿಂದ ಆಗ್ಲಿ ಕಾಲೇಜ್ಗಳಿಂದ ಆಗ್ಲಿ ಕ್ರಿಕೆಟ್ ನ ಅಭ್ಯಾಸ ಮಾಡಿಕೊಂಡು ಅವರು ಕೂಡ ಇಂಡಿಯಾ ತಂಡಕ್ಕೆ ಆಡಬೇಕು ಅನ್ನೋದು ನಮ್ಮ ಆಶಯ. ಅದಕ್ಕಾಗಿ ಈ QPL ನ ಆರ್ಗನೈಸ್ ಮಾಡ್ತಿರೋದು. ಸೊ ಸುಮಾರು ಜನಕ್ಕೆ ಯೋಚನೆ ಇರುತ್ತೆ QPL ಅಂತ ಇವ್ರೇನೋ ಶುರು ಮಾಡ್ತಾರಪ್ಪ, ಇವರೆಲ್ಲ ದುಡ್ಡು ಮಾಡಕ್ ಶುರು ಮಾಡ್ತಾರೆ ಅಂತ. ಈ ಡಿಸ್ಕಷನ್ಸ್ ಕೂಡ ಆಯ್ತು. ಇವರು ದುಡ್ಡು ಮಾಡಕ್ ಮಾಡ್ತಿದ್ದಾರೆ, ಹಲವಾರು ಕಾರ್ಯಕ್ರಮಗಳು ಇದೇ ತರ ನಡೀತಾ ಇದೆ ಈ ಇಂಡಸ್ಟ್ರಿಯಲ್ಲಿ. ಸೊ ಇವರು ಕೂಡ ಅದ್ರ ಜೊತೆ ಒಬ್ರು ದುಡ್ಡು ಮಾಡಕ್ ಹೊರಟಿದ್ದಾರೆ ಅಂತ ಖಂಡಿತವಾಗ್ಲೂ ಇಲ್ಲ. ಇದರಿಂದ ಏನ್ ಬರುತ್ತೆ ಅಷ್ಟು ಹಣವನ್ನ ಆಗ್ಲೇ ಹೇಳಿದ್ರು. ರಂಗ ಸೌರಭ ಅನ್ನುವಂಥದ್ದು ನನ್ನ ತಂಡ 25 ವರ್ಷಗಳಿಂದ ರಂಗಭೂಮಿಗೋಸ್ಕರ ಕೆಲಸ ಮಾಡ್ಕೊಂಡ್ ಬಂದಿದೆ. ಈ ವರ್ಷ ನಮ್ಮ ತಂಡಕ್ಕೆ 25 ತುಂಬಿದೆ. ಸೊ ಆ ತಂಡದಿಂದ ಪ್ರತಿ ವರ್ಷ ನಾವೊಂದು ಕಾಲೇಜು ಮಕ್ಕಳಲ್ಲಿ ರಂಗಾಸಕ್ತಿಯನ್ನ ಬೆಳೆಸಬೇಕು. ಅಂದ್ರೆ ಯಾವತ್ತು ಪಿಲ್ಲರ್ ಗಟ್ಟಿ ಇದ್ರೆ ಬಿಲ್ಡಿಂಗ್ ಗಟ್ಟಿಯಾಗಿರಕ್ ಸಾಧ್ಯ. ಸೊ ಅಭ್ಯಾಸ ಅನ್ನೋದು, ಆಕ್ಟಿಂಗ್ ಕೋರ್ಸ್ ಅನ್ನೋದು ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಿಗಾಗ್ಲಿ ನಾವು ಕಾಲೇಜ್ ಮಟ್ಟದಿಂದ ಶಾಲೆ ಮಟ್ಟದಿಂದಾನೇ ಶುರು ಮಾಡಿದ್ರೆ ನಮ್ಗೆ ಅದ್ಭುತ ಕಲಾವಿದರು ಸಿಗ್ತಾರೆ. ನಾವು ಬೇರೆ ಭಾಷೆಯಿಂದ ಕಲಾವಿದರನ್ನ ಕರ್ಕೊಂಡ್ ಬಂದು ಇಲ್ಲಿ ಆಕ್ಟ್ ಮಾಡಿಸುವಂತ ಅನಿವಾರ್ಯತೆಗಳಿರಲ್ಲ. ಯಾಕೆ ನಮ್ಮಲ್ಲಿ ಕಲಾವಿದರು ಇಲ್ಲ ಅಂದ್ರೆ ಡಿಗ್ರಿ ಮುಗಿದ್ಮೇಲೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ನನಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಬಂತು ಅಂತ ಅವಾಗ ಬರ್ತಾರೆ. ನಾನು ಹೇಳೋದು ಅದನ್ನೇ ಕಾಲೇಜ್ ಲೆವೆಲ್ ಇಂದ ಸ್ಕೂಲ್ ಲೆವೆಲ್ ಇಂದ ನಾವು ಶುರು ಮಾಡಿಸಿದ್ರೆ ನಮ್ಮಲ್ಲೂ ಅದ್ಭುತ ಕಲಾವಿದರು ಸಿಗ್ತಾರೆ. ಈ ಸೌರಭ ಅನ್ನುವಂತ ಕಾರ್ಯಕ್ರಮನ ಕಳೆದ 5 ವರ್ಷಗಳಿಂದ ನಾನ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ 30 ವರ್ಷಗಳಿಂದ ನಾಗರಾಜ್ ಮೂರ್ತಿ ಅನ್ನುವಂತ ಒಬ್ರು ರಂಗ ಕಲಾವಿದರು ಅವರು ನಡೆಸ್ಕೊಂಡ್ ಬರ್ತಾ ಇದ್ರು. ಹಲವಾರು ಈ ಸೆಮಿಸ್ಟರ್ಗಳ ಕಾರಣಗಳಿಂದ ಮಧ್ಯದಲ್ಲಿ ಒಂದು 6-7 ವರ್ಷ ಅವರು ನಿಲ್ಸಿದ್ರು. ನಾನು ಕೂಡ ಅದೇ ಕಾಲೇಜು ರಂಗಭೂಮಿಯಿಂದ ಬಂದವನಾಗಿರೋದ್ರಿಂದ ನಾವು ಎಲ್ಲ ಸೇರಿ, ನಾನೊಬ್ಬನೇ ಅಲ್ಲ ಆಕ್ಚುಲಿ ತುಂಬಾ ಜನ ಹೀರೋಗಳು, ನಿಮ್ಗೆ ಕಿಶೋರ್ ಸರ್ ಗೊತ್ತಿರ್ಬೋದು, ಅಚ್ಯುತಣ್ಣ ಗೊತ್ತಿರ್ಬೋದು, ಅಥವಾ ಗಣೇಶ್ ಸರ್ ಗೊತ್ತಿರ್ಬೋದು, ಗೋಲ್ಡನ್ ಸ್ಟಾರ್ ಗಣೇಶ್, ಇವರೆಲ್ಲರೂ ಕೂಡ ಕಾಲೇಜು ರಂಗಭೂಮಿಯಿಂದ ಬಂದಂತವ್ರು. ಹೆಣ್ಮಕ್ಳು ಸುಮಾರು ಜನ ಇದ್ದಾರೆ, ಪ್ರೇಮ ಅವ್ರು ಇರ್ಬೋದು, ಸುಮಾರು ಜನ ಇನ್ನೂ ಹಲವಾರು ಜನ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಕಾಲೇಜು ರಂಗಭೂಮಿಯಿಂದಾನೇ ನಟ ನಟಿಯರಾಗಿ ಹೊರಗಡೆ ಬಂದಿರೋದು. ಸೊ ಅದಕ್ಕೆ ಅದು ನಿಲ್ಲಬಾರದು ಅನ್ನೋದಕ್ಕೋಸ್ಕರ ಕಳೆದ 5 ವರ್ಷಗಳಿಂದ ನಾನು ಕೈಯಿಂದ ಹಾಕೊಂಡು ಮಾಡ್ತಾ ಇದ್ದೀನಿ ಅನ್ನೋದು ಮಹೇಶ್ ಗೌಡ್ರಿಗೆ ಗೊತ್ತಾಯ್ತು. ಸರ್ ಇದು ಸೋಷಿಯಲ್ ಕಾಸ್, ನೀವು ಒಬ್ರು ಯಾಕೆ ಮಾಡ್ತೀರಾ, ನಾವ್ ಇದಕ್ಕೆ ಕೈ ಜೋಡಿಸ್ತೀವಿ ಅಂತ ಬಂದ್ರು. ಸೊ ಹಾಗಾಗಿ QPL ಇಂದ ಬರ್ತಾ ಇರುವಂತ ಅಲ್ಪ ಸ್ವಲ್ಪ ಲಾಭ ಅಂತ ಏನಾದ್ರೂ ಬಂದ್ರೆ ಅದನ್ನ ರಂಗಭೂಮಿಗೆ ಹಾಕಿ ಹಲವಾರು ಕಲಾವಿದರನ್ನ ಶಾಲೆ ಮಟ್ಟದಿಂದ ಕಾಲೇಜ್ ಮಟ್ಟದಿಂದ ತಯಾರು ಮಾಡಬೇಕು ಅನ್ನೋದು ಇದ್ರ ಉದ್ದೇಶ. ಸೊ ಹಾಗಾಗಿ ಮೈಕ್ ನನ್ನ ಕೈ ಕೊಟ್ಟಿದ್ದಾರೆ, ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಸರ್, ನೀವೇ ಮಾತಾಡ್ಬಿಡಿ ಅಂತ. ಸೊ ಮಾತಾಡಿದೀನಿ. ಸೊ ಇದು ಉದ್ದೇಶ. QPL ಗೆ ನಾನ್ ಕೇಳ್ಕೊಳ್ಳೋದೇನು ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಹೀರೋಯಿನ್ಸ್
ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ನಟಿಯರು ಅಂದಿದ ತಕ್ಷಣ ಅದು ಹೀರೋಯಿನ್ಸೇ ಆಗಿರ್ಬೇಕು ಅಂತ ಏನಿಲ್ಲ. ಯಾವುದೇ ಹಂತದ ನಟಿಯರಾಗಿದ್ರು ಕೂಡ ನಿಮ್ಮನ್ನ ಫಾಲೋ ಮಾಡುವಂತ ಹಲವಾರು ಸಾವಿರಾರು ಜನಗಳಿರ್ತಾರೆ. ಸೊ ಅದರಲ್ಲಿ ನಿಮ್ಮನ್ನ ಫಾಲೋ ಮಾಡುವಂತ ಒಂದು ಮಗುಗೆ ನಾನು ಕ್ರಿಕೆಟ್ ಆಡಬೇಕು ಅನ್ನೋ ಇಂಟ್ರೆಸ್ಟ್ ಬಂದ್ರೆ ಅದು ಈ QPL ನ ಸಕ್ಸಸ್. ಸೊ ಆ ಸಕ್ಸಸ್ ನೀವೆಲ್ಲರೂ ಕೈ ಜೋಡಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಬಂದಿದ್ರು. ಅಂಡ್ ಆಕ್ಚುಲಿ QPL ಅನ್ನೋ ಕಾನ್ಸೆಪ್ಟ್ ನಮ್ಮ ಆಕ್ಚುಲಿ ಮೈಂಡ್ ಅಲ್ಲಿ ತುಂಬಾ ತಿಂಗಳಿಂದ ನಡೀತಿತ್ತು. ಬಟ್ ಯಾವಾಗ RCB ಹುಡುಗಿರ್ ಟ್ರೋಫಿ ಎತ್ತಿದ್ರು ಅವಾಗೇನೋ ನಮ್ಮೆಲ್ರಿಗೂ ಜೋಶ್ ಶುರು ಆಯ್ತು. ಎಸ್ ನಾವ್ ಮಾಡ್ಬೇಕು, ಹೆಣ್ಮಕ್ಳು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಶುರು ಮಾಡಿದ್ವಿ. ಥ್ಯಾಂಕ್ ಯು. ಆಕ್ಚುಲಿ ಈ ಒಂದು ಏನ್ QPL ಅನ್ನೋ ಟೂರ್ನಮೆಂಟ್ ಮಾಡ್ತಿದೀವಿ ಅದೊಂದು ಒಳ್ಳೆ ಕಾಸ್ ಮಾಡ್ತಿರೋದು. ಯಾವುದೇ ತರ ಬರೋ ಅಮೌಂಟ್ ನ ವೇಸ್ಟ್ ಮಾಡೋದಾಗ್ಲಿ ಆ ತರದೊಂದು ಕಾನ್ಸೆಪ್ಟ್ ಇಲ್ಲ. ಒಂದೊಳ್ಳೆ ಪ್ರಮೋದ್ ಸರ್ ನಿಮ್ಗೆ ಆಲ್ರೆಡಿ ಹೇಳಿದ್ರು ಏನ್ ಕಾಸ್ ಮಾಡ್ತಿದೀವಿ, ಯಾವ ತರ ಮಾಡ್ತಿದೀವಿ ಅಂತ. ಬಟ್ ಆಕ್ಚುಲಿ ಒಂದು ಸ್ಪೋರ್ಟ್ಸ್ ವಿಚಾರ ಅಂತ ಬಂದಾಗ ಹೆಣ್ಮಕ್ಳನ್ನ ಹುಡುಗರು ಸ್ಲೈಟ್ ಆಗಿ ಡಾಮಿನೇಟ್ ಮಾಡ್ತಾರೆ. ಸ್ಪೋರ್ಟ್ಸ್ ಅಂತ ಬಂದಾಗ ತುಳಿತಾರೆ. ಸೊ ಆಕ್ಚುಲಿ ಇಂಡಸ್ಟ್ರಿ ಹೌದು ಆಕ್ಚುಲಿ ಕ್ರಿಕೆಟ್ ಅಂತ ನಿಮ್ಗೆ ಬ್ಯಾಟ್ ಹಿಡ್ಕೊಳಕ್ಕೆ ಬರಲ್ಲ, ಸುಮ್ನೆ ಹೋಗಿ ಕೂತ್ಕೊಳ್ಳೋ ಅಂತ ತುಂಬಾ ಸಲ ಅಂದಿದ್ದಾರೆ. ಇಂಡಸ್ಟ್ರಿ ತುಂಬಾ ಜನ ಟೂರ್ನಮೆಂಟ್ ಮಾಡಿದ್ದಾರೆ, ಕ್ರಿಕೆಟ್ ಟೂರ್ನಮೆಂಟ್. ಬಟ್ ಹೆಣ್ಮಕ್ಳಿಗೆ ಅಂತ ಯಾರು ಮಾಡಿಲ್ಲ. ಫಾರ್ ದ ವೆರಿ ಫಸ್ಟ್ ಟೈಮ್ ಕ್ರಿಯೇಟಿವ್ ಫ್ರೆಂಡ್ಸ್ ಕಡೆಯಿಂದ ಒಂದು ಆರ್ಗನೈಸ್ ಆಗ್ತಿದ್ದಾರೆ. ನಿಮ್ಮ ಸಪೋರ್ಟ್ ಮತ್ತೆ ಪ್ರೀತಿ ಖಂಡಿತವಾಗ್ಲೂ ಬೇಕು. ಅಂಡ್ ನಾವು ಕೂಡ ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಬ್ಯಾಟ್ ಬಾಲ್ ಇಟ್ಕೊಂಡು ಫೀಲ್ಡ್ ಇಳಿತಿದೀವಿ. ಸೊ ಗಂಡ್ಮಕ್ಳ ಚಿಯರ್ಸ್ ಮಾಡಕ್ಕೆ ನೀವು ರೆಡಿ ಆಗಿರಿ. ಎಲ್ಲ ಇವೆಂಟ್ ಅಲ್ಲೂ ಹೆಣ್ಮಕ್ಳು ಹೋಗಿ ಚಿಯರ್ ಮಾಡ್ತಿದ್ವಿ, ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಿದ್ವಿ. ಸೊ ಇವಾಗ ಹುಡುಗರು ಯಾರ್ಯಾರು ಫ್ರೀ ಇರ್ತಾರೆ ಅಫ್ಕೋರ್ಸ್ ಬರ್ಬೋದು, ಚಿಯರ್ ಮಾಡ್ಬೋದು, ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬರ್ಬೋದು. ಅಲ್ವಾ ನಾವು ಹೆಣ್ಮಕ್ಳು ಯಾವ್ದಕ್ಕಾದ್ರೂ ಕಮ್ಮಿ ಇದೀವಾ? ಹೆಣ್ಮಕ್ಳು ಸೌಂಡ್ ಮಾಡ್ರಮ್ಮ. ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿ ತೋರ್ಸೋಣ ಫೀಲ್ಡ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಕುಶಾಲ್ ಗೌಡ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮತ್ತು ML ಪರ್ವತ್ ಗೌಡ ಸಿಲ್ಕ್ ಅಂಡ್ ಸ್ಯಾರೀಸ್ ನ ಓನರ್ ಆದಂತ ಚಿರಂಜೀವಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೊ ಎಲ್ಲರೂ ಸುಂದರ ಕಾರ್ಯಕ್ರಮದ ಶುಭಾರಂಭವನ್ನ ಮಾಡ್ತಾ ಇದ್ದೀವಿ. ಸರ್ಟಿಫಿಕೇಟ್ ಕೊಟ್ಟು ಹೋಗ್ತೀವಿ ಅಂತಾರೆ. ಬಟ್ ಇದುವರೆಗೂ ರಿಸೀವ್ ಮಾಡಕ್ ಹೋಗಿಲ್ಲ. ಫಸ್ಟ್ ಟೈಮ್ ಅದು ಸ್ಪೋರ್ಟ್ಸ್ ಫೀಲ್ಡ್ ಅನ್ನೋದಿಗೆ ಫಸ್ಟ್ ಆಫ್ ಆಲ್ ನಾನು ಬಂದಿದ್ದು ನಾನ್ ಮಾತಾಡ್ಲಿಕ್ಕೆ ಸಿಗುತ್ತೆ ಅವಕಾಶ ಅಂತ ಅಲ್ಲ, ನನಗೆ ಕಲೀಲಿಕ್ಕೆ ಏನಾದ್ರು ಸಿಗುತ್ತೆ ಅಂತ. ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅನ್ನೋದು ಇಟ್ಸ್ ಅ ಕ್ವಾಲಿಟಿ, ಕರೇಜ್ ಟು ರೈಸ್ ಅಗೇನ್. ಬಿದ್ರು ಹೇಳೋದನ್ನ ಕಲ್ಸೋ ಗುಣ ಅದು. ಎಲ್ಲರಲ್ಲೂ ಇಲ್ಲಿ ಕೂತಿರೋರು ಅವ್ರವ್ರ ಕ್ಷೇತ್ರದಲ್ಲಿ ಎಲ್ಲ ಲೈಕ್ ಸಾಧನೆ ಮಾಡೇ ಬಂದಿರ್ತೀರ. ಚಿಕ್ಕದಿರ್ಬೋದು, ಕೆಲವ್ರಿಗೆ ದೊಡ್ಡದಿರ್ಬೋದು, ಬಟ್ ಎಲ್ಲ ಸ್ಟ್ರಗಲ್ ಮಾಡಿರ್ತೀವಿ. ಬಿದ್ರು ಹೇಳೋ ಗುಣನ ಕಲ್ಸೋದೇ ಸ್ಪೋರ್ಟ್ಸ್ ಮ್ಯಾನ್ಶಿಪ್. ಅದು ಓಕೆ, ಇದೊಂದು ಅವಕಾಶ ಸಿಗ್ತಾ ಇದೆ, ವೇದಿಕೆ ಸಿಗ್ತಾ ಇದೆ ನಮಗೆ ಆಡ್ಲಿಕ್ಕೆ ಅಂದ್ರೆ ಸಂತೋಷ. ಆರ್ಗನೈಸರ್ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಆಡ್ತೀವಿ ಅವಕಾಶ ಕೊಟ್ಟರೆ. ನನ್ನಲ್ಲೂ ತುಂಬಾ ಜನ ಇದ್ದಾರೆ, ನಮ್ಮಲ್ಲಿ ವುಮೆನ್ ಸಬ್ ಇನ್ಸ್ಪೆಕ್ಟರ್ಸ್ ತುಂಬಾ ಜನ ಇದ್ದಾರೆ, ಚೆನ್ನಾಗಿ ಆಡ್ತಾರೆ. ಮ್ಯಾಮ್ ನೀವು ಆಲ್ರೆಡಿ QPL ಗೆ ಪ್ಲೇಯರ್ ಆಗಿ ಫಿಕ್ಸ್ ಆಗ್ಬಿಟ್ಟಿದ್ದೀರಿ. ಅಲ್ಲ, ಡಿಪಾರ್ಟ್ಮೆಂಟ್ ಇಂದ ಸ್ವಲ್ಪ ಪರ್ಮಿಷನ್ ತಗೊಳ್ಳಿಕ್ಕಿರುತ್ತೆ, ಅದಕ್ಕೆ ಆರ್ಗನೈಸ್ ಅದೇ ಕಮೆಂಟ್ ಆಗ್ಬಿಡಿ ಮೇಡಮ್. ಇಲ್ಲಿ ನೋಡಿ ಎಲ್ಲ ನಮ್ಮ ದಿಗ್ಗಜರು ಇಲ್ಲಿದ್ದಾರೆ, ಯೋಚನೆ ಮಾಡೋದಿಲ್ಲ. ಸೊ ಆಲ್ರೆಡಿ ನಮ್ಮ ಓನರ್ಸ್ ಇಲ್ಲಿ ಬಹಳ ಜನ ಕೂತಿದ್ದಾರೆ. ಸೊ ನಾವು ಮುಂದೆ ತಾ ಮುಂದೆ ಅಂತ ನಿಮ್ಮನ್ನ ಆಕ್ಚುಲಿ ಅವ್ರ ಟೀಮ್ ಹಾಕೊಳಕ್ ರೆಡಿ ಇರ್ತಾರೆ. ಸೊ ವೆರಿ ಹ್ಯಾಪಿ ಟು ಹ್ಯಾವ್ ಯು ಇನ್ ಟೀಮ್. ಖುಷಿ ಆಯ್ತು ಮೇಡಮ್ ಅವ್ರನ್ನ ನೋಡಿ. ಫಸ್ಟ್ ನಮಗೆ ಕ್ರಿಕೆಟ್ ಇತ್ತಂತಾನೆ ಗೊತ್ತಿಲ್ಲ, ಲೇಡೀಸ್ ಈಗ ಬಂದಿದ್ದು IPL ಅದು ಇದು ಲೇಡೀಸ್ ಕ್ರಿಕೆಟ್. ಮೇಡಮ್ ಕರೆದ ಆ ಸ್ಟ್ರಗಲ್ ನಾವೀಗನೂ ಫೇಸ್ ಮಾಡಕ್ ಆಗಲ್ಲ. ಇಷ್ಟು ಸ್ಟ್ರಾಂಗ್ ಇದ್ದು ಒಂದ್ ಜಾಬ್ ಅಲ್ಲಿ ಇದ್ದು ನಾನು ಹೋಗಿ ಆಡ್ತೀನಿ ಅಂದ್ರೆ ಈಗ್ಲೂ ನಮ್ಮನೇಲಿ ಪರ್ಮಿಷನ್ ಕೊಡಲ್ಲ. ಅಂತದ್ರಲ್ಲಿ ಮೇಡಮ್ ಆ ಕಾಲದಲ್ಲೇ ಆಡಿದ್ದಾರೆ. ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮನ್ನ ನೋಡಿ. ಥ್ಯಾಂಕ್ ಯು. ನನಗೆ ಮಾತಾಡ್ಬೇಕಂತ ಗೊತ್ತಿಲ್ಲ, ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲ ನಾನು. ಬಟ್ ಸ್ಪೋರ್ಟ್ಸ್ ಮ್ಯಾನ್ ಕ್ವಾಲಿಟಿ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾನು ಪೊಲೀಸ್ ಆಗಿ ಹೇಳ್ಬೇಕಂದ್ರೆ ನಾರ್ಮಲಿ ಡೈಲಿ ಒಂದ್ ಡೆತ್ ಕೇಸ್ ನೋಡ್ತಾ ಇರ್ತೀವಿ. ಆಕ್ಸಿಡೆಂಟ್ ಇರ್ಬೋದು, ಸುಸೈಡ್ ಇರ್ಬೋದು, ಅದ್ ಬೇರೆ ಬೇರೆ ರೀಸನ್ಗೆ. ಬಟ್ 100 ಅಲ್ಲಿ ಒಂದು ಮೇ ಬಿ ಒಂದು ಸ್ಪೋರ್ಟ್ಸ್ ಮ್ಯಾನ್ ಇರ್ತಾನೆ, ಅದು ಒಂದು ಸ್ಪೋರ್ಟ್ಸ್ ನ ಬಿಟ್ಟ ಮೇಲೆ ಯಾವ್ದಾದ್ರು ಡ್ರಗ್ಗಿಗೆ ಅಡಿಕ್ಟ್ ಆಗಿ ಲವ್ ಕೇಸ್ಗೆ ಆತರ. ಬಟ್ ಯಾವತ್ತೂ ಸ್ಪೋರ್ಟ್ಸ್ ಮ್ಯಾನ್ ಅನ್ನೋ ಹೋಪ್ ನ ಕಳ್ಕೊಳ್ಳಲ್ಲ. ಯು ವಿಲ್ ಟ್ರೈ ಅಗೇನ್, ಯು ವಿಲ್ ನೆವರ್ ಲೂಸ್ ಹೋಪ್, ನೆವರ್ ಲೂಸ್ ಲೈಫ್. ಅದನ್ನ ಬೆಳೆಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭ ಸಂಜೆ. And the room with such honorable people around, and
we don't always get this opportunity, and I'm really happy and blessed to be here. Cricket is a sport that I love playing. It gives me pleasure to represent whichever team I'm playing for, whether it's in the WPL or playing for Karnataka or the India A. It gives me immense joy and pleasure. It brings that happiness in me, and it's nice that you all are organizing this for people who don't do this day in day out, and so that they can also experience what we've been experiencing, and it's a nice thing to take forward. Congratulations on this, sir, and it's a very nice thing done by all of you all. ಥ್ಯಾಂಕ್ ಯು ಸೋ ಮಚ್. ಪ್ರಶಸ್ತಿಗಳನ್ನ ತಗೊಂಡಿರುವಂತಹ ಹೆಗ್ಗಳಿಕೆ ಅವರಿಗಿದೆ. ಸೊ ಪ್ರೆಸಿಡೆಂಟ್ ಅವರ ಕೈಯಲ್ಲಿ ಪ್ರಶಸ್ತಿಯನ್ನ ತಗೊಂಡಿದ್ದಾರೆ ಅವರು. ಸೊ ಅವರು ಈಗ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಹೆಮ್ಮೆಯ ಒಂದು ವಿಚಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮವನ್ನ ಮಾಡ್ಬೇಕಂತಂದ್ರೆ ಇದಕ್ಕೆ ತುಂಬಾನೇ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಹೆಣ್ಮಕ್ಳದ್ದು ಒಂದು ಪ್ರೋಗ್ರಾಮ್ ಅಂತಂದ್ರೆ ನಾವು ತುಂಬಾನೇ ಯೋಚನೆ ಮಾಡ್ಬೇಕು. ಸೊ ಹೆಣ್ಮಕ್ಳು ಕರ್ಸ್ಬಿಟ್ಟು ನಾವು ಕ್ರಿಕೆಟ್ ಆಡಿಸ್ಬೇಕು ಅಂತಂದ್ರೆ ಬರ್ತಾರಾ ಇಲ್ವಾ ಅಂತದ್ರಲ್ಲಿ ತುಂಬಾ ದೊಡ್ಡ ನಿರ್ಧಾರವನ್ನ ತಗೊಂಡಂತ ಟೀಮ್ಗೆ ತುಂಬಾನೇ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾವು ಹೆಣ್ಮಕ್ಳು ನೋಡ್ತೀವಿ, ಎಷ್ಟೇ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತಂದ್ರು ಇವತ್ತು ನಾವ್ ಎಲ್ಲಾದ್ರೂ ಹೋಗ್ಬೇಕಂದ್ರೆ ತುಂಬಾನೇ ಯೋಚನೆ ಮಾಡ್ಬಿಟ್ಟು ಹೋಗ್ಬೇಕಾಗುತ್ತೆ. ಒಂದು ಮನೆಯಿಂದ ಆಚೆ ಹೋದ್ರೆ ನಾವು ಏನಾದ್ರು ಸಾಧನೆ ಅದಕ್ಕೆ ಮೀರಿ ಹೋಗಿ ಸಾಧನೆ ಮಾಡಿದ್ರು ನಮ್ಗಳಿಗೆ ಟೀಕೆ ಟಿಪ್ಪಣಿಗಳು ತುಂಬಾನೇ ಜಾಸ್ತಿ. ಯಾಕಂದ್ರೆ ಹೆಣ್ಮಕ್ಳಾಗಿ ನಾವು ಎಷ್ಟೊಂದು ಧೈರ್ಯ ಇದೆ ಹೆಣ್ಮಕ್ಳಿಗೆ, ಮುಂದೆ ಬರ್ಬೇಕಂತಂದ್ರೆ ಎಷ್ಟೊಂದು ಜನ ಹೆದರ್ಕೊಳ್ತಾರೆ. ಅಂತದ್ರಲ್ಲಿ ಇದೊಂದು ಒಳ್ಳೆ ಅವಕಾಶ, ಯಾರು ಮಿಸ್ ಮಾಡ್ಕೋಬೇಡಿ, ಎಲ್ರೂ ಬಂದು ಇದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. So many people here, and it's really an honor to be here. Also, a big shout out to this Creative Friends team who have taken up this initiative, because when I initially started playing, so there were hardly any girls who used to play, and one more thing was I was very fortunate that my parents were very supportive in me taking up the sport. So today it's become a very big thing. Like women's cricket is growing rapidly, and it is very nice, and I'm really happy to see that there is a league that is being organized for all the celebrities, and I hope and I'm sure it will become a very big success, and wishing all the best to the organizers. Thank you so much. Make some noise. All right. So I request them to lights off ಮಾಡಿ, complete hall to lights off. ಹೆಣ್ಮಕ್ಳಷ್ಟೇ ಸ್ಟೇಜ್ ಮೇಲೆ ಇರ್ಬೇಕು. ಇದು ನಮ್ ಕಾರ್ಯಕ್ರಮ, ನಮ್ ಸ್ಟೇಜ್. ವಯರ್ ಫಿಕ್ಸ್ ಮಾಡ್ಬೋದು, ಪರವಾಗಿಲ್ಲ. ಎಸ್, ಸೊ ನಮ್ಮ ಎಲ್ಲ ಗೌರವಾನ್ವಿತರು ಇಲ್ಲಿದ್ದಾರೆ. ಇಟ್ಸ್ ಟೈಮ್ ಟು ಅನ್ವೇಲ್ ದ ಲೋಗೋ ಆಫ್ QPL ಕ್ವೀನ್ಸ್ ಪ್ರೀಮಿಯರ್ ಲೀಗ್ 2024. ಸೊ ಎಸ್, here we go. ಸೊ ಜಸ್ಟ್ ನೀವು ಆ ಒಂದು ಕ್ಲಾತ್ ನ ಅನ್ವಿಲ್ ಮಾಡಿದ್ರೆ ದ ಬ್ಯೂಟಿಫುಲ್ ಲೋಗೋ ಆಫ್ ನಮ್ಮ QPL ಅನ್ವಿಲ್ ಆಗುತ್ತೆ. ಸೊ ಎಸ್, ಆರ್ ವಿ ಆಲ್ ರೆಡಿ? Yes, here we go. Ready? 1, 2, come on, all of us together. 1, 2, 3. QPL 2024, the beauty is all here on the stage. Queens of Premier League, now beautiful logo is here. I hope your friends for putting your first step. ಮೊದಲನೇ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಾ. Congratulations to all of you. ಸೊ ಅವರಿಗೆ ಈ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. CCB, ನಮ್ಮ ಸಿಟಿ ಕ್ರೈಮ್ ಬ್ರಾಂಚ್ CCB ಸೈಬರ್ ವಿಂಗ್ ನ ಅಶ್ವಿನಿ ಅವರಿಗೆ. ಸೊ ಈಗ ನಮ್ಮ ಪ್ರಾಚಿ ಅವರಿಗೆ, ಸೋಷಿಯಲ್ ವರ್ಕರ್, ಯುವಬಲ ಜಾಗೃತಿ ಪರಿಷತ್ನ ಅಧ್ಯಕ್ಷರು. ಜೋರದ ಚಪ್ಪಾಳೆ. ಕ್ರೀಡಾ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿದ್ದಕ್ಕಾಗಿ ಈ ಸಂಸ್ಥೆಯ ಎಲ್ಲ
ನನ್ನ ಗೆಳೆಯರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಮಹೇಶ್ ಕುಮಾರ್ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವ ಅಧ್ಯಕ್ಷರು. ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ಸ್ವಲ್ಪ ನಾನು ಹಿಂದೆ ಮುಂದೆ ನೋಡಿದೆ. ಯಾಕೆಂದ್ರೆ ನಾವೆಲ್ಲ ದೇಶೀಯ ಕ್ರೀಡೆಗಳನ್ನು ಹೆಚ್ಚು ಪ್ರೀತಿಸುವಂಥವ್ರು, ಅದನ್ನ ಹೆಚ್ಚು ಗೌರವಿಸುವಂಥವ್ರು, ಹೆಚ್ಚು ಅದಕ್ಕೆ ಸಹಕಾರ ಕೊಡುವಂಥವ್ರು. ಹಾಗಾಗಿ ಕ್ರಿಕೆಟ್ ಈ ಒಂದು ಕ್ರೀಡಾ ಕಾರ್ಯಕ್ರಮಕ್ಕೆ ಸ್ವಲ್ಪ ಹಿಂದೆ ಹೋಗಿದೆ. ಆದರೆ ಮಹೇಶ್ ಕುಮಾರ್ ಅವ್ರಿಗೋಸ್ಕರ ನಾನು ಈ ವೇದಿಕೆಯನ್ನ ಹಂಚಿಕೊಂಡೆ. ಆದರೆ ಇಲ್ಲಿ ಬಂದಾಗ ನಿಮ್ಮೆಲ್ಲರ ಆತ್ಮಸ್ಥೈರ್ಯವನ್ನು ನೋಡಿದಾಗ, ನಿಮಗಿರುವ ಕಾಳಜಿಯನ್ನು ನೋಡಿದಾಗ, ಕರ್ನಾಟಕದ ಹೆಣ್ಣುಮಕ್ಕಳಿಗೋಸ್ಕರ ಇಂಥದೊಂದು ಕ್ರೀಡಾ ಮನೋಭಾವವನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಆ ಎಲ್ಲರನ್ನ ಮತ್ತೊಮ್ಮೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಇವತ್ತು ಯಾವುದ್ರಲ್ಲೇನು ಕಡಿಮೆ ಇಲ್ಲ. ಹೆಣ್ಮಕ್ಳು ಈ ರಾಷ್ಟ್ರವನ್ನೇ ಆಳುವ ರಾಷ್ಟ್ರಪತಿಯನ್ನೇ ಹೆಣ್ಮಗಳಾಗಿರುವಾಗ ಮತ್ತಿನ್ಯಾರು ಬೇಕು ನಿಮಗೆ? ಅವರ ದೊಡ್ಡ ಆದರ್ಶ. ಒಂದ್ ಕಡೆ ರಾಷ್ಟ್ರಪತಿ ನಿಮ್ಗೆ ಆದರ್ಶ ಆದ್ರೆ, ನಮ್ಮ ಮುಗ್ಧ ಹೆಣ್ಣುಮಗಳು ಸಾಲುಮರದ ತಿಮ್ಮಕ್ಕ ನಿಮ್ಗೆಲ್ಲ ಗೊತ್ತಿರ್ಬೇಕು. ಸಾಲುಮರದ ತಿಮ್ಮಕ್ಕ ಮಕ್ಕಳು ಇಲ್ಲ ಅನ್ನೋ ಒಂದು ಸ್ವರ್ಗಕ್ಕೆ ಹೋಗ್ಲಿಲ್ಲ. ಸಾಲುಮರದ ತಿಮ್ಮಕ್ಕನಿಗೆ ಮಕ್ಕಳಿಲ್ಲ. ಆ ಮಕ್ಕಳಿಂದ ಅನ್ನುವ ಚಿಂತನೆ ಯೋಚನೆ ಏನೂ ಮಾಡದೆ ರಸ್ತೆಯ ಬದಿಯಲ್ಲಿ ಸಸಿಗಳನ್ನು ನೆಟ್ಟು ಲಕ್ಷಾಂತರ ಮರಗಳನ್ನು ಬೆಳೆಸಿ, ಸಾಲುಮರದ ತಿಮ್ಮಕ್ಕ ನಿನಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ರೆ ನನಗೆ 1000 ಮಕ್ಕಳು ಹಳ್ಳಿ ಗಲ್ಲಿ ಡೆಲ್ಲಿ ತನಕ ಅಂತ ಹೇಳ್ತಾಳೆ. ಮುಗ್ಧ ಈ ನೆಲದ ಒಬ್ಬ ಜಾನಪದ ಹೆಣ್ಣು ಮಗಳು. ನಮ್ಗೆ ಅವರ ಆದರ್ಶ ಆಗಬೇಕು. ಹಾಗಾಗಿ ಇವತ್ತು ಎಲ್ಲ ಭಾಗದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳೇನು ಕಡಿಮೆ ಇಲ್ಲ. ಹಾಗಾಗಿ ಇವತ್ತು ಕ್ರಿಕೆಟ್ ಅಲ್ಲೂ ಸಹ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಣ್ಮಕ್ಳು ಎಷ್ಟು ಚಿನ್ನದ ಪದಕದಿಂದ ಹಿಡಿದು ಕಂಚಿನ ಪದಕದವರೆಗೂ ಈ ರಾಷ್ಟ್ರಕ್ಕೋಸ್ಕರ ತಂದಂತ ಉದಾಹರಣೆಗಳು ತುಂಬಾ ಇದೆ. ಹಾಗಾಗಿ ನೀವು ಮುಂದಿನ ದಿನ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಆಡಬಹುದೇನೋ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ನಮ್ಮ ಒಂದು ಗಾದೆ ಮಾತಿದೆ, ಯಾವ್ಯಾವ ವೃತ್ತದಲ್ಲಿ ಯಾವ್ಯಾವ ಹಾವು ಇರುತ್ತೋ ಗೊತ್ತಿರಲ್ಲ ಅಂತ. ಹಾಗಾಗಿ ನಿಮ್ಮಲ್ಲಿ ಯಾರಾದ್ರೂ ನಾಳೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹೋದಾಗ ಬಹುಶಃ ಇಲ್ಲೇ ನಾವು ಈ ವೇದಿಕೆ ಮುಖಾಂತರ ನೋಡ್ತಾ ಇದೀವೋ ಅವತ್ತು ನಿಮ್ಮನ್ನು ನೋಡೋಕೆ ಭಾರಿ ಕಷ್ಟ ಆಗೋದು ನಮ್ಮಂತವ್ರಿಗೆ. ಹಾಗಾಗಿ ನಿಮ್ಗೆಲ್ಲರಿಗೂ ವಿಶೇಷವಾಗಿ ನಾನು ಅಭಿನಂದಿಸ್ತೀನಿ. ಮಾತಾಡೋದೇ ಇಲ್ಲ, ನಮ್ಮ ಪುಷ್ಪ ಮಾತಾಡೋದು ಕೇಳಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಊರು ಅಂದಮೇಲೆ ಗಂಡ್ಮಕ್ಳಿಗೆ ಮಾತ್ರ ಅವಕಾಶ ಇದೆಲ್ಲ ಗೊತ್ತಿಲ್ಲ. ಆದ್ರೂ ಕೂಡ ನಮ್ಮ ನಾರಾಯಣ ರೋಡ್ ಹೇಳಿದಂಗೆ ಗಂಡ್ಮಕ್ಳು ಇದರಲ್ಲಿ ಈ QPL ಅನ್ನೋದು ಮಾಡ್ತಾ ಇರೋದು ನಿಜವಾಗ್ಲೂ ಬಹಳ ಸಂತೋಷ ವಿಚಾರ. ಯಾಕಂದ್ರೆ ಯಾವುದೇ ಒಂದು ಕ್ರೀಡೆ ಆಗಲಿ ಶುರುವಿನಲ್ಲಿ ಮಾಡೋದು ಬಹಳ ತೊಂದರೆ ಆಗುತ್ತೆ. ಬಟ್ ಇಲ್ಲಿ ಏನೋ ಒಂದು ದೈವಕಳೆ ಇದೆ. ಖಂಡಿತವಾಗ್ಲಿ ಈ QPL ಏನ್ ಮಾಡ್ತಾ ಇದ್ರು ಖಂಡಿತ ರಾಷ್ಟ್ರ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವೇದಿಕೆ ಆಗುತ್ತೆ ಅಂತ ಖಂಡಿತ ನಾನು ಸಂಪೂರ್ಣ ಆಗ್ತೇನೆ. ಮಹೇಶ್ ಕುಮಾರ್ ಅವರಿಗೆ ಒಳ್ಳೆ ಹೃದಯ ಶ್ರೀಮಂತಿಗಿದೆ. ಅವರ ಭಾವನೆಗಳು, ಅವರ ಚಿಂತನೆಗಳು, ಅದು ಬೆಲೆ ಕೊಡುವಂತ ಕೆಲಸ. ಅವ್ರ ಜೊತೆ ಎಂಟೈರ್ ಟೀಮ್ ನನಗೆ ಕರೆದ ಬಹಳ ಸಂತೋಷ, ಆಶ್ಚರ್ಯಪಟ್ಟು ಏನು QPL ಮಾಡ್ತಾರೆ ಅಂತ. ಇಲ್ಲಿ ಬಂದ್ರೆ ಅರ್ಥ ಆಯ್ತು ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಇದಾರೆ ಅಂತ. ಎಂತ ಪ್ರತಿಭಾನ್ವಿತ ಇಂಡಿಯನ್ ಕ್ರಿಕೆಟ್ ಬಂದಿದ್ದೀರಾ. ಇಬ್ಬರು ಪ್ಲೇಯರ್ಸ್ ಇದ್ದಾರೆ. ದ ಬೇಸಿಕ್ ನಮ್ಮ ಪುಷ್ಪ ಮೇಡಮ್ ಹೇಳಿದ್ರು, ಆಗಿನ ಕಾಲದಲ್ಲಿ ಕ್ರಿಕೆಟ್ಗೆ ಎಷ್ಟು ಕಷ್ಟ ಆಯ್ತು, ಯಾವ ತರ ಕಷ್ಟಪಟ್ಟು ಟ್ರೈನ್ ಅಲ್ಲಿ ಟಾಯ್ಲೆಟ್ ಅಲ್ಲಿ ಅವರು ಅವ್ರು ಏನು ಲಗೇಜ್ಗಳನ್ನ ಹಿಡ್ಕೊಂಡ್ಬಿಟ್ಟು ಹೋಗಿ ಈರುಳ್ಳಿ ತಲೆ ಹಿಡ್ಕೊಂಡ್ಬಿಟ್ಟು ಟೋಪಿ ಹಾಕೊಂಡು ಮಾಡುವಂತ ಒಂದು ಹೆಣ್ಮಕ್ಳಿಗೆ ಫೋಟೋ ಕೊಟ್ಟು ನೀವು ಮಾಡ್ತಾ ಇದ್ರಲ್ಲ. ಹೆಣ್ಮಕ್ಳು ಶಕ್ತಿ ದೇವತೆಗಳು. ಆ ಶಕ್ತಿ ದೇವತೆಗಳ ಆಶೀರ್ವಾದ, ಬೆಂಬಲ ನಿರಂತರ ಮಹೇಶ್ ಕುಮಾರ್ ಇರುತ್ತೆ. ಖಂಡಿತ ಅವರು ಈಗ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದ್ದೂರಿ ಆಗತ್ತೆ. ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕೂಡ ನಾನು ಬಹಳಷ್ಟು ಕಪ್ಗಳಾಗ್ತಾರೆ. ಇದರ ಸ್ವಾರ್ಥ ಇಲ್ಲ. ಸ್ವಾರ್ಥದಿಂದ ಮಾಡಿದ ಯಾವತ್ತೂ ಯಾವ ಒಳ್ಳೇದಲ್ಲ. ಈಗ ಒಂದು ವಿಚಾರ ತುಂಬಾ ಚೆನ್ನಾಗಿದ್ರು, ನಮ್ಮ ಪ್ರಮೋದ್ ಶೆಟ್ರು ಕನ್ನಡದ ಕಂಡಂತ ಒಂದು ಪ್ರತಿಭಾವಂತ ನಟ, ತನ್ನದೇ ಆದ ಶೈಲಿನಲ್ಲಿ, ತನ್ನದೇ ಆದ ವ್ಯಕ್ತಿತ್ವದಲ್ಲಿ ತನ್ನದೇ ಆದ ಹೆಸರನ್ನು ಗಳಿಸ್ಕೊಳ್ಳುವಂತ ಹಂತವರು ಬೆಳೆದು ಕರ್ನಾಟಕದ ಮೂಲೆ ಮೂಲೆ ಹೆಸರಾದ ವ್ಯಕ್ತಿ ಪ್ರಮೋದ್ ಶೆಟ್ರು. ರಂಗ ಸೌರಭ ಅನ್ನೋದು
ರಂಗಭೂಮಿ ಇಲ್ಲ, ಸಿನಿಮಾ ಇಲ್ಲ. ಕೋಳಿಯಿಂದ ಮೊಟ್ಟೆನ, ಮೊಟ್ಟೆಯಿಂದ ಕೋಳಿ ಅಂತ ಹೇಳ್ತಾರೆ ಭವಿಷ್ಯ. ರಂಗಭೂಮಿ ಇಲ್ಲ ಅಂದ್ರೆ ಸಿನಿಮಾ ಇಲ್ಲ. ನಾನು ಕೊಟ್ಟ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟೆ. ಬಹುಶಃ ಓಡೋ ಕುದುರೆ ಮೇಲೆ ಲಗಾಮ್ ಬಿಡೋದು ಬಹಳ ಈಸಿ. ಓಡದೇ ಇರೋ ಕುದುರೆ ಮೇಲೆ ಅಂದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಇದ್ದೀರ. QPL ಅಂತ ಇದು ಒಂದು ಕಾರ್ಯಕ್ರಮ ಮಾಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ದೊಡ್ಡ ಶ್ಲಾಘನೀಯ. ಅದಕ್ಕೆ ಎಷ್ಟು ಕಷ್ಟಪಡಬೇಕು. ಒಂದು ತಿಂಗಳಿಂದ ನಾವು ನೋಡ್ತೇವೆ, ನನಗೆ ಗೊತ್ತಿಲ್ಲ. ನಮ್ಮ ಇವನು ಪ್ರೇಮ್ ಕುಮಾರ್, ನಮ್ಮ ಸಂತೋಷ್ ಸಿನಿಮಾಗಳಲ್ಲಿ ಕೂಡ ಅವರು ಬಹಳ ವರ್ಕ್ ಮಾಡಿದ್ರು. ನಾವು ಬಹಳ ಹೊಸಬರಿಗೆ, ಹೊಸ ಕಲಾವಿದರಿಗೆ ನಾನು ಸಹಾಯ ಮಾಡಿ ಬಹಳಷ್ಟು ಕೋಟ್ಯಾಂತರ ಕಳ್ಕೊಂಡು ಕೂಡ ಇವತ್ತು ಕೋಟಿಗಳು ಕಳೆದಿದ್ದೀನಿ. ಹೊಸ ಪ್ರತಿಭೆ ಅವಕಾಶ ಕೊಟ್ಟು ಆದ್ರೂ ಕೂಡ ಇದು ಗಟ್ಟಿಯಾಗಿ ನಿಂತಿರೋ ಕಾರಣ ಕರ್ನಾಟಕದ ಆಶೀರ್ವಾದ ಬೆಂಬಲದಿಂದ ನಿಂತ್ಕೊಂಡು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದೀನಿ ಅಂದ್ರೆ ಅದು ಜನರು ಕೊಟ್ಟು ಗೌರವ. ನಮ್ಮ ಹಿರಿಯ ನಿರ್ಮಾಪಕ ಕೆ ಮಂಜೂರು ಇಲ್ಲೇ ಇದ್ದಾರೆ, ನನ್ಗಿಂತ ಸೀನಿಯರ್ ಅವರು. ಎಲ್ಲಾ ಅರ್ಹತೆಗಳಿದ್ರು ಕೂಡ ಅವರಿಗೆ ಅಧ್ಯಕ್ಷ ನನಗೆ ಬಿಟ್ಕೊಟ್ಟು ನೀನು ಅಧ್ಯಕ್ಷ ಆಗುವಂತ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂತ ವ್ಯಕ್ತಿಯವರು ಬಿಟ್ಕೊಟ್ರು. ಚುನಾವಣೆಯಲ್ಲಿ ಗಮನದಲ್ಲಿತ್ತು, ಸುರೇಶ್ ನೀನು ಅಧ್ಯಕ್ಷ ಅರ್ಹತೆ ಇದೆ, ನಿಮಗೆಲ್ಲ ಅದ್ರ ಕ್ವಾಲಿಟಿ ಇದೆ ಅಂತ. ಅದು ನೋಡಿ ನನಗೆ ಮಹೇಶ್ ಕುಮಾರ್ ಅವರು ಖಂಡಿತ ಅವರು ನಮ್ಮಿಂದ ಯಾವುದೇ ತರ ಸಹಕಾರ ಬೇಕು ಅಂದ್ರೆ 24/7 ನಮ್ಮ ನಾರಾಯಣಗೌಡ ಹೇಳಿದಂಗೆ ಈಗಾಗಲೇ ಕನ್ನಡ ಪರ ಸಂಘಟನೆ ಹೋರಾಟ ಮಾಡ್ತಾರೆ. ಕನ್ನಡ ನೆಲ, ಜಲ, ಭಾಷೆ ಬಗ್ಗೆ ಹೋರಾಟ ಮಾಡಿ ಅವ್ರದೇ ಆದ ವರ್ಚಸ್ಸು ತಗೊಂಡ್ರು ನಾರಾಯಣಗೌಡರು. ಅಂತವ್ರ ಗರಡಿಯಲ್ಲಿ ನೀವು ಹೊರತು ಗೌರವದಿಂದ ಅಧ್ಯಕ್ಷರಾಗಿರೋದು ಬಹಳ ಸಂತೋಷ. ನನಗೆ ಗೊತ್ತಿರಲಿಲ್ಲ, ಈಗ ತಾನೇ ನಿಮ್ಮ ಬೆರಳಿನ ಗೊತ್ತಾಯ್ತು. ಕಂಡು ಬಂದಿದ್ರೆ ಬಹಳ ದೊಡ್ಡ ಭವಿಷ್ಯ. ನೋಡಿ, ಅವ್ರ ಮಾತಿಲ್ಲ, ತೆರೆಯ ಮೇಲೆ ನಾಯಕ. ನಾವ ತೆರೆಯ ಮುಂದೆ ನಾಯಕರಾಗುತ್ತೆ, ತೆರೆಯ ಮೇಲೆ ನಾಯಕರು ನಿರ್ಮಾಪಕರು. ನಾವು ಈ ಥಿಯೇಟರ್ ಬಂದ್ರೆ ಗೆದ್ದ ಮೇಲೆ ಹೀರೋಗಳು ಮರ್ತು ಬಿಡ್ತಾರೆ. ಪ್ರಮೋಷನ್ ಬೇಜಾರು ಮಾಡ್ಕೋಬೇಡಿ. ಯಾವತ್ತು ಪ್ರತಿಭೆಗಳಿಗೆ ಗೌರವ ಸಿಗೋದು ಜನದ ಮಧ್ಯೆ ಬಂದಾಗ ನಾವು ಯಾವ ತರ ಏನೋ ಕರೆದ ದಯವಿಟ್ಟು ಬಂದು ಅಟೆಂಡ್ ಮಾಡಿ ಜನಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಿದಾಗ ರಂಗಭೂಮಿ ದೊಡ್ಡ ಗೌರವ ಬರುತ್ತೆ. ರಂಗಭೂಮಿ ಇಲ್ಲ ಸಿನಿಮಾ ಇಲ್ಲ. ಕೋಳಿಯಿಂದ ಮೊಟ್ಟೆನ, ಮೊಟ್ಟೆಯಿಂದ ಕೋಳಿನ ಕೆಳಗಿನ ಹೇಳಿ ದಯವಿಟ್ಟು ನನಗೆ ಉತ್ತರ ಕೊಡಬೇಕು. ಅದರಿಂದ ನೋಡಿ, ಎಲ್ಲ ಹೆಣ್ಮಕ್ಳು ಜನ ಇದ್ದಾರೆ. ಎಷ್ಟು ಪ್ರತಿಭಾವಂತ ಏನ್ ಗೊತ್ತಿದೆ. QPL ಮಾಡ್ತಾ ಇರೋದು ಗ್ರಾಮೀಣ ಪ್ರದೇಶಗಳಲ್ಲಿ, ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟದಲ್ಲಿ, ಗ್ರಾಮ ಮಟ್ಟಗಳಲ್ಲಿ, ತಾಲೂಕು ಮಟ್ಟಗಳಲ್ಲಿ ಇರೋ ಪ್ರತಿಭೆಗಳಿಗೆ ಗುರುತಿಸಿ ಅವಕಾಶ ಕೊಡುವಂತ ವೇದಿಕೆ ಇದೆಲ್ಲ ಬಹಳ ಅಪೂರ್ವವಾದ ವೇದಿಕೆ. ಇದು ಬಹಳ ಪುಣ್ಯ ಬರುತ್ತೆ. ನೀವು ಮಾಡೋದಕ್ಕಾದ್ರೆ, ಮುಂದಿನ ಮಾಡೋದಕ್ಕಾದ್ರೆ ಯಶಸ್ವಿ ಆಗಲಿ. ಮತ್ತೊಮ್ಮೆ QPL ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಹೆಸರು ಮಾಡಲಿ ಅಂತ ಹಾರೈಸ್ತ ಎಲ್ಲರೂ ಒಳ್ಳೇದಾಗಿ ಸಂಘಟನೆ ಮಾಡಿದಂತ ಎಲ್ಲ ಪದಾಧಿಕಾರಿಗಳಿಗೆ, ಸಂಘಟಕರಿಗೆ ಒಳ್ಳೇದಾಗಿ ತೂ ಕೂಡ ಕಷ್ಟಪಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾವೆಲ್ಲ ಕಾರಣಭೂತರಾಗ್ತೀವಿ. ಹಿಂದೆ ದೊಡ್ಡ ಶಕ್ತಿ ನಾರಾಯಣಗೌಡ ಇದ್ದಾರೆ, ಗಂಡು ಹುಲಿ ನಮ್ಮ ಮಂಜಣ್ಣ ಇದ್ದಾರೆ, ಪೂರ್ವಾಂಕುರ CEO ಮಲ್ಲಣ್ಣ ಇದ್ದಾನೆ, KCN ಗ್ರೂಪ್ ಅಲ್ಲಿ ಇರುವಂತರು ಅವರು ಕೂಡ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಹಾರೈಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ನಮ್ಮ ಸಹೋದರಿಯರು ಹೇಳ್ತಿದ್ರು, ಅವತ್ತಿನ ಕಾಲದಲ್ಲಿ ಎಷ್ಟು ಕಷ್ಟ ಸ್ಪೋರ್ಟ್ಸ್ ಮಿನಿಸ್ಟರ್ ಗುಂಡೂರಾವ್ ಕೊಡಲಿಲ್ಲ ಅಂತ ಹೇಳಿದ್ರು. ಇವತ್ತು ಮಿನಿಸ್ಟರ್ ಏನ್ ಕೊಟ್ಟರು ಫಸ್ಟ್ ಕೊಟ್ಬಿಡ್ತಾರೆ. 72 ಬರೀ ಅಡಿಗೆ ಮನೆ ಸೀಮಿತ ಆದಂತ ಹೆಣ್ಣು ಮಕ್ಕಳು ಇವತ್ತು ಕ್ರಿಕೆಟ್ ಬ್ಯಾಟ್ ಕಂಡ ಬಂದಿದ್ದಾರೆ ಅಂದ್ರೆ ಗ್ರೇಟ್. ನಿಜವಾಗ್ಲೂ ಎಲ್ಲರಿಗೂ ಸರ್ವಕ್ಕೂ ಸಮಪಾಲ್ ಬೇಕು. ಯಾಕಂದ್ರೆ ಬರೀ ಹೆಣ್ಣು ಮಕ್ಕಳು ಮಾತ್ರ ಮನೆ ಇರಬೇಕು ಇವತ್ತು ಆ ಥರ ಇಲ್ಲ. ಗಂಡು ಮಕ್ಕಳಿಗೆ ಅಷ್ಟೇ ಶಕ್ತಿ ಹೆಣ್ಮಕ್ಳು ಜಾಸ್ತಿ ಇದೆ. ಆಮೇಲೆ ನಿಮ್ಗೆ ಧೈರ್ಯನೂ ಜಾಸ್ತಿ ಇದೆ. ನಿಮ್ಗೆಲ್ಲ ಸಪೋರ್ಟ್ ಕೊಟ್ಟರೆ ಮೊದಲು ತಂದೆ ತಾಯಿ ಯೋಚನೆ ಮಾಡಿದ್ರು, ಇವತ್ತು ತಂದೆ ತಾಯಿ ಯೋಚನೆ ಮಾಡಲ್ಲ, ಫಸ್ಟ್ ಮಾಡಿರ್ತಾರೆ. ನಿಜವಾಗ್ಲೂ ಖುಷಿ ಆಗ್ತದೆ. QPL ಪಡೆದ ನಮ್ಮ ಮಹೇಶ್ ಅವರು ಏನು ಇವತ್ತು ಮಾಡಿದ್ದಾರೆ, ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಂಥವ್ರು ಯಾವಾಗಲೂ ಸದಾ ನಿಮ್ಮ ಹಿಂದೆ ನಾವು ಯಾವಾಗಲೂ ಇರ್ತೀವಿ. ಇಂಥ ಒಳ್ಳೆ ಕೆಲಸ ಮಾಡಲಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾದ್ರು ಒಂದು ಚೂರು ನಮ್ಗೆಲ್ಲ ಒಂಚೂರು ಭಾಷೆ ಉಳಿತಾ ಇದೆ ನಮ್ಮ ನಾರಾಯಣಗೌಡ ಮಹಾನ್ ಭಾವದಿಂದ. ಇವತ್ತು 75-80% ಹೊರ ರಾಜ್ಯದವರು ಈ ರಾಜ್ಯದಲ್ಲಿ ವಾಸ ಮಾಡ್ತಾರೆ. ಆದ್ರೆ ನಾವ್ಯಾರು ಬರಿಬಿಡಿ ಅಂತ ಹೇಳಲ್ಲ, ಬಂದು ನಮ್ಮ ಭಾಷೆ ಕಲಿ ಇರ್ತೀವಿ. ಇವತ್ತೇನಾದ್ರು 60% ಬೋರ್ಡ್ಗಳು ಮತ್ತೆಲ್ಲ ಆಗ್ತದೆ ನಮ್ಮ ಗೌಡ್ರಿಂದ. ನಿಜವಾಗ್ಲೂ ಖುಷಿ ಆಗ್ತದೆ. ಅಂತೂ ರಾಜ್ಯ ಸಂಘದಿಂದ ಮಹೇಶ್ವರ ಮಾಡಿದ್ರೆ ಯಾವಾಗ ನಿಮ್ಗೆ ಯಾವಾಗಲೂ ಯಶಸ್ವಿಯಾಗಿರ್ಲಿ, ಒಳ್ಳೇದಾಗಲಿ. ಬರೀ ಸಿನಿಮಾ ನಟ ನಟಿಯರಲ್ಲ, ರಂಗಭೂಮಿ ಕಲಾವಿದರು ಪ್ರತಿಯೊಬ್ಬರು ಕ್ರೀಡೆ ಭಾಗವಹಿಸಬೇಕು. ನಾಟ್ ಓನ್ಲಿ ಕ್ರಿಕೆಟ್, ನಿಮ್ಗೆ ಯಾವ್ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ಅವ್ರವ್ರು ಆಡಿದ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಅವ್ರಿಗೆ ಏನು ಇಂಟ್ರೆಸ್ಟ್ ಅದು ಮಾಡಲಿ. ಎಲ್ಲ ರೀತಿಯೂ ಮಹೇಶ್ ದಯವಿಟ್ಟು ನಿಮ್ಮ ಜೊತೆ ಸದಾ ನಾವಿರ್ತೀವಿ. ನಮ್ಮ ಪ್ರಮೋದ್ ಬರ್ತಾ ಇದ್ದಾರೆ ಯಾವಾಗ. ಅವ್ರು ನಿಜವಾಗ್ಲೂ ರಂಗಭೂಮಿಗೆ 6 ವರ್ಷ ಕಂಟಿನ್ಯೂ ಮಾಡ್ಕೊಂಡು ನಿಜವಾಗ್ಲೂ ಖುಷಿ ಆಯ್ತು. ಯಾಕಂದ್ರೆ ಇವತ್ತು ಎಷ್ಟೋ ಕಡೆ ಮುಚ್ಚಿಬಿಡ್ತಾರೆ, ನೋಡ್ಕೊಳ್ಳೋದಿಲ್ಲ. ಇವತ್ತು ಕರ್ನಾಟಕದಲ್ಲಿ ನಿಜವಾಗ್ಲೂ ರಂಗಭೂಮಿಯಿಂದ ಕಲಾವಿದರು ಬಂದಂತ ತುಂಬಾ ಕಲಾವಿದರು ಇವತ್ತು ನಮ್ಮ ರಾಜ್ಯದ ನಮ್ಮ ಹೀರೋಗಳಿರೋದು, ಇನ್ಕ್ಲೂಡ್ ದರ್ಶನ್ ಅವರು ಇವತ್ತು ರಂಗಭೂಮಿ ಕಲಾವಿದರು. ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದ್ರೆ ರಂಗಭೂಮಿ ಅನ್ನೋದು ಆಡ್ಡರೆ ಅಲ್ಲ. ನೀವೆಲ್ಲ ಈ ತರ ಇವತ್ತು QPL ಇದೆ, ಇದು ರಂಗಭೂಮಿ ತರ ಇವತ್ತು ಫಸ್ಟ್ ಸ್ಟಾರ್ಟ್ ಆಗಿದೆ.
ನಿಮಗೆ ಸ್ಟ್ರಾಂಗ್ ಆಗಿ ದೊಡ್ಡದಾಗಿ ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ಲ, ಹೆಣ್ಮಕ್ಳು ಡಬಲ್ ಸ್ಟ್ರಾಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರೇಮಿಯಾಗಿ, ಕ್ರಿಕೆಟ್ ಪ್ರೇಮಿಯಾಗಿ ನಾನು ಕಾಲೇಜಲ್ಲಿ ಓದ್ತಿದ್ದೆ, ಕ್ರಿಕೆಟ್ ಆಡ್ತಾ ಇದ್ದೆ. ನಾನು ಅನಿಲ್ ಕುಂಬ್ಳೆಗಿಂತ ಒಂದು 2-3 ವರ್ಷ ಸೀನಿಯರು. ಸೊ ಅನಿಲ್ ಕುಂಬ್ಳೆ ಜೊತೆಯಲ್ಲೂ ಕ್ರಿಕೆಟ್ ಆಡಿದ್ದೀನಿ. ಸುಮಾರು ವರ್ಷದಿಂದ ಕ್ರಿಕೆಟ್ನ ಫಾಲೋ ಮಾಡ್ತಾ ಇದ್ದೀನಿ. ವಿಮೆನ್ಸ್ ಕ್ರಿಕೆಟ್ 1970s 80s ಅಲ್ಲಿ ಶಾಂತ ರಂಗಸ್ವಾಮಿ ಅಂತ ಕರ್ನಾಟಕದವರು, ಅವರು ನಮ್ಮ ಇಂಡಿಯಾ ಟೀಮ್ಗೆ ಕ್ಯಾಪ್ಟನ್ ಆಗಿದ್ರು. ಅವ್ರು ಎಷ್ಟು ಫೇಮಸ್ ಆಗಿದ್ರು ಅಂದ್ರೆ ಸುನಿಲ್ ಗವಾಸ್ಕರ್ ಅವರು ಮೆನ್ಸ್ ಟೀಮಲ್ಲಿ ಎಷ್ಟು ಫೇಮಸ್ ಆಗಿದ್ರು ಅಷ್ಟೇ ಫೇಮಸ್ ಆಗಿದ್ರು. ಮೇಡಮ್, ನಿಮ್ಮ ಮಾತು ಕೇಳಿ ಬಹಳ ಸಂತೋಷ ಆಯಿತು. ಇಂಪಾರ್ಟೆಂಟ್ ಆಗಿ ಗಂಡು ಮಕ್ಕಳು 15 ವರ್ಷದಿಂದ ಹೇಳ್ತಾ ಇದ್ರು, ಈ ಸಲ ಕಪ್ ನಮ್ದೆ ಅಂತ. ಕಪ್ಪು ಬರಲಿಲ್ಲ, ಏನು ಬರಲಿಲ್ಲ. ಹೆಣ್ಮಕ್ಳು ಹೋದ್ರು ಸರಾಗವಾಗಿ ಕಪ್ನ ತೊಗೊಂಡು ಬಂದ್ಬಿಟ್ರು. ಸೊ ಆ ಥರ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿದ ತಮಾಷೆಗೆಲ್ಲ ಸತ್ಯವಾದ ಮಾತು. So thank you very much for all the organizers and Mahesh Gowda and our Chetan and Pramod Shetty, everybody. Thank you very much. It's a great initiative to support women in all fields of education, sports and politics and in all other fields. So, you know, when women raises up, the country raises up. So I hope that that's going to be true, and thank you very much for this opportunity. ಅವರು ನಮ್ಮ ಜೊತೆ ಕ್ರಿಕೆಟ್ ಆಡ್ತಾರೆ. She was the only lady who played with us, even though we were so young. And she also used to push us to play and probably used to guide us also. And she even played in tournaments along with us. As a lady, she's a Kerala, she's one of the Kerala ladies. Then, Sir, also I heard that you are a sharp shooter. not sure. Sharp shooter player. Sir, ತುಂಬಾ ಚೆನ್ನಾಗಿ ಗುರಿ ಇಡ್ತಾರೆ, ಶೂಟ್ ಮಾಡ್ತಾರೆ ಅಂತ ಕೇಳಿ Default sharp shooter ಬೇರೆ ಅನ್ಕೊಳ್ತಾರೆ. ಅಂದ್ರೆ ಕಲ್ತಿದ್ದಾರೆ ಅಂತ ಗೊತ್ತು ಸರ್. ಯಾರಿಗೂ ಲಾಂಚ್ ಮಾಡೋಕೆ ಯಶಸ್ವಿಯಾಗಿದೆ. ಅದೇ ಅಲ್ಲದೆ ಇಂತಹ ಒಂದು QPL ಅನ್ನೋದು ರಾಷ್ಟ್ರ ಮಟ್ಟದಲ್ಲದಲ್ಲೇ ಇಂಟರ್ನ್ಯಾಷನಲ್ ಅಲ್ಲೂ ಕೂಡ ಯಶಸ್ವಿಯಾಗಲಿ. ಅದೇ ರೀತಿ QPL ಇಂದ ಹಲವಾರು ಪ್ರತಿಭೆಗಳು ಈ RCB ಯಲ್ಲಿ ವನಿತೆಯರು ಏನು ಈ ಸಲ RCB ಕಪ್ ತಗೊಂಡ್ಬಂದ್ರು, ಇನ್ನೂ ಅತಿ ಹೆಚ್ಚಿನಲ್ಲಿ ಇಂಟರ್ನ್ಯಾಷನಲ್ ಕೂಡ ಭಾರತ ದೇಶದ ಒಂದು ಆಟಗಾರ್ತಿಯರು ಉತ್ಪತ್ತಿಯಾಗಲು ನನ್ನ ಆಸೆ. high voltage